ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಕೇಸ್ ಸ್ಟಡಿಗೆ ಸಂಬಂಧಪಟ್ಟಂತಹ ಕಾಸ್ಟ್ ಶೀಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು, ಫಾರ್ಮ್ಯಾಟ್ ಏನಿರುತ್ತೆ, ರೂಲ್ಸ್ ಏನಿರುತ್ತೆ, ಯಾವ ರೀತಿ ಥಿಯರಿನ ಬರಿಬೇಕು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಪ್ರಿಪೇರ್ ಕಾಸ್ಟ್ ಶೀಟ್ ಅಂಡ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫ್ರಮ್ ದ ಫಾಲೋಯಿಂಗ್. ಸೊ ಕಾಸ್ಟ್ ಶೀಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಹೇಳಿರ್ತಾರೆ. ಫಸ್ಟ್ ಡೀಟೇಲ್ಸ್ ಕಾಸ್ಟ್ ಶೀಟ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾರೆ. ಎ ಮ್ಯಾನುಫ್ಯಾಕ್ಚರರ್ ಪ್ರೊಡ್ಯೂಸಸ್ ಅಂಡ್ ಸೆಲ್ಸ್ 500 ಟಿವಿ ಸೆಟ್ಸ್. ಸೊ ಮೊದಲಿಗಿರುವಂತಹ ಕಾಸ್ಟ್ ಶೀಟ್ ಏನಿದೆ ಇದು 500 ಟಿವಿ ಸೆಟ್ಸ್ ಮೇಲಿದೆ. ನಂತರದಲ್ಲಿ ಬರುವಂತಹ ಪ್ಯಾರಾಗ್ರಾಫ್ ನಲ್ಲಿ ಏನಿದೆ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ವುಡ್ ಬಿ ಆನ್ 1000 ಟಿವಿ ಸೆಟ್ಸ್. 500 ಟಿವಿ ಸೆಟ್ಸ್ ಕಾಸ್ಟ್ ಶೀಟ್, 1000 ಟಿವಿ ಸೆಟ್ಸ್ ಏನಿದೆ ಇದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಸೊ ಕಾಸ್ಟ್ ಶೀಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಬಿಡಿಸೋದಕ್ಕೆ ಎರಡು ರೀತಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಕಾಸ್ಟ್ ಶೀಟ್ ಗೆ ಡೈರೆಕ್ಟ್ ಐಟಮ್ಸ್ ಇರುತ್ತೆ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಗೆ ಇಂಡೈರೆಕ್ಟ್ ಇರುತ್ತೆ, ಅಂದ್ರೆ ನಾವೇ ಕಂಡು ಹಿಡಿಯೋದು ಇರುತ್ತೆ ಅದಕ್ಕೆ ಬೇಕಾಗಿರುವಂತಹ ಅಮೌಂಟ್ಸ್ ನ. ಸೊ ಈ ಕಾಸ್ಟ್ ಶೀಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಬಿಡಿಸಬೇಕಂದ್ರೆ ನಾರ್ಮಲ್ ಆಗಿ 5 ಮಾರ್ಕ್ಸ್ ಗೆ ನೀವೇನ್ ಫಾರ್ಮೆಟ್ ನೆನ್ಪಿಟ್ಕೋತೀರಾ ಅದೇ ಸೇಮ್ ಫಾರ್ಮೆಟ್ ಎರಡಕ್ಕೂ ಕೂಡ ಬರುತ್ತೆ. ಸೊ ಕಾಸ್ಟ್ ಶೀಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಫಾರ್ಮೆಟ್ ಫಸ್ಟ್ ನೋಡೋಣ. ಮೊದಲಿಗೆ ಕಾಸ್ಟ್ ಶೀಟ್ ಅಂತ ಹೆಡ್ಡಿಂಗ್ ಬರಿತೀವಿ. ಸೊ ಈ ಕಾಸ್ಟ್ ಶೀಟ್ ನಲ್ಲಿ 3 ಕಾಲಮ್ಸ್ ಬರುತ್ತೆ. ಒಂದು ಪರ್ಟಿಕ್ಯುಲರ್ ಕಾಲಮ್, ಒಂದು ಟೋಟಲ್ ಕಾಸ್ಟ್ ಕಾಲಮ್, ಒಂದು ಕಾಸ್ಟ್ ಪರ್ ಯೂನಿಟ್ ಕಾಲಮ್. ಸೊ ಪರ್ಟಿಕ್ಯುಲರ್, ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನಲ್ಲಿ ಕೂಡ ಸೇಮ್ ಇರುತ್ತೆ ಐಟಮ್ಸ್. ಕಾಸ್ಟ್ ಶೀಟ್ ಇನ್ ಫಾರ್ಮೆಟ್, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಕೂಡ ಫಾರ್ಮೆಟ್ ಅದೇ ಇರುತ್ತೆ. 3 ಕಾಲಮ್ಸ್ ಸೇಮ್ ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್, ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್. ಸೊ ಕಾಸ್ಟ್ ಶೀಟ್ ನ ನಾವು ಪೂರ್ತಿಯಾಗಿ ಸಾಲ್ವ್ ಮಾಡಿದ ನಂತರ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಆನ್ಸರ್ ನ ಸಾಲ್ವ್ ಮಾಡಬಹುದು. ಆದ್ರೆ ಎರಡಕ್ಕೂ ಬರೆಯುವಂತ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಸೇಮ್ ಇರುತ್ತೆ. ಅಂದ್ರೆ ಫಸ್ಟ್ ಕಾಸ್ಟ್ ಶೀಟ್ ನಲ್ಲಿ ನಾವು ಪ್ರೈಮ್ ಕಾಸ್ಟ್ ಆನ್ಸರ್ ನ ಕಂಡುಹಿಡಿಬೇಕು. ಸೊ ಪ್ರೈಮ್ ಕಾಸ್ಟ್ ಆನ್ಸರ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆನ್ಸರ್ ನಾವು ಕ್ವಶನ್ ಅಲ್ಲಿರುವಂತಹ ಮಟೀರಿಯಲ್ ನ ತಗೋಬೇಕು, ವೇಜಸ್ ನ ತಗೋಬೇಕು. ಇದಕ್ಕೆ ಇನ್ನೊಂದು ಹೆಸರು ಲೇಬರ್ ಅಂತ ಕೊಡ್ತಾರೆ. ವೇಜಸ್ ಅಂದ್ರೂ ಅದೇ, ಲೇಬರ್ ಅಂದ್ರೂ ಅದೇ. ಎಕ್ಸ್ಪೆನ್ಸಸ್ ನ ತಗೋಬೇಕು. ಸೊ ಈ 3 ಟ್ರಾನ್ಸಾಕ್ಷನ್ ನ ತಗೊಂಡು ಟೋಟಲ್ ಮಾಡಿದಾಗ ಪ್ರೈಮ್ ಕಾಸ್ಟ್ ಆನ್ಸರ್ ಬರುತ್ತೆ, ಫಸ್ಟ್ ಆನ್ಸರ್ ಬರುತ್ತೆ. ಸೆಕೆಂಡ್ ಆನ್ಸರ್ ವರ್ಕ್ ಕಾಸ್ಟ್ ಕಂಡುಹಿಡಿಬೇಕು. ಸೊ ವರ್ಕ್ ಕಾಸ್ಟ್ ಆನ್ಸರ್ ಕಂಡುಹಿಡಿಬೇಕಂದ್ರೆ ಫ್ಯಾಕ್ಟರಿ ಓವರ್ ಹೆಡ್, ಇದನ್ನ ವರ್ಕ್ಸ್ ಓವರ್ ಹೆಡ್ ಅಂತ ಕೂಡ ಕರಿತೀವಿ. ಸೊ ವರ್ಕ್ಸ್ ಓವರ್ ಹೆಡ್ ಅಥವಾ ಫ್ಯಾಕ್ಟರಿ ಓವರ್ ಹೆಡ್ ನ ತಗೊಂಡಾಗ ವರ್ಕ್ ಕಾಸ್ಟ್ ಆನ್ಸರ್ ಬರುತ್ತೆ, ಸೆಕೆಂಡ್ ಆನ್ಸರ್ ಬರುತ್ತೆ. ಥರ್ಡ್ ಆನ್ಸರ್ ನಾವು ಕಂಡುಹಿಡಿಬೇಕಾಗಿರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ಸರ್ ನ ಕಂಡುಹಿಡಿಬೇಕಂದ್ರೆ ಆಫೀಸ್ ಓವರ್ ಹೆಡ್. ಸೊ ಪ್ರಶ್ನೆಯಲ್ಲಿ ಆಫೀಸ್ ಓವರ್ ಹೆಡ್ ಅಂತ ಕೊಟ್ಟಿರ್ತಾರೆ, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ನ ನಾವು ಆಡ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ಸರ್ ಬರುತ್ತೆ. ಸೊ ಫೋರ್ತ್ ಆನ್ಸರ್ ಬೇಕಾಗಿರೋದು ಕಾಸ್ಟ್ ಆಫ್ ಸೇಲ್. ಕಾಸ್ಟ್ ಆಫ್ ಸೇಲ್ ಆನ್ಸರ್ ಕಂಡುಹಿಡಿಬೇಕಂದ್ರೆ ಸೆಲ್ಲಿಂಗ್ ಓವರ್ ಹೆಡ್. ಸೊ ಇದಕ್ಕೆ ಇನ್ನೊಂದು ಹೆಸರಿದೆ, ಸೆಲ್ಲಿಂಗ್ ಓವರ್ ಹೆಡ್ ಗೆ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತಾನು ಕೂಡ ಕರಿತೀವಿ. ಇನ್ನು ಕೊನೆಯದಾಗಿ 5ನೇದು ಆನ್ಸರ್ ನೀವು ಕಂಡುಹಿಡಿಬೇಕಾಗಿರೋದು ಸೇಲ್. ಸೊ ಸೇಲ್ ಕಂಡುಹಿಡಿಬೇಕಂದ್ರೆ ಪ್ರಾಫಿಟ್ ನ ಆಡ್ ಮಾಡ್ತೀವಿ, ಅಥವಾ ಸೇಲ್ ಅವರು ಕೊಟ್ಟಿದ್ರೆ ನಾವು ಪ್ರಾಫಿಟ್ ನ ಕಂಡುಹಿಡಿತೀವಿ. ಈ ಕಾಸ್ಟ್ ಶೀಟ್ ಏನ್ ಫಾರ್ಮೆಟ್ ಇದೆ ಅದೇ ರಿಪೀಟ್ ಆಗಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಕೂಡ ಸೇಮ್ ಬರುತ್ತೆ. ಸೊ ಮೊದಲು ಪ್ರೈಮ್ ಕಾಸ್ಟ್ ಕಂಡುಹಿಡಿತೀವಿ. ಅದಕ್ಕೆ ನಾವು ತಗೊಳ್ಳುವಂತ ಐಟಮ್ಸ್ ಏನಿದೆ, ಮಟೀರಿಯಲ್, ವೇಜಸ್ ಅಥವಾ ಲೇಬರ್, ಎಕ್ಸ್ಪೆನ್ಸಸ್, ಇವು ಮೂರನ್ನು ಕೂಡಿಸಿದಾಗ ಬರುವಂತ ಆನ್ಸರ್ಗೆ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್. ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡಿದಾಗ ವರ್ಕ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಫೀಸ್ ಓವರ್ ಹೆಡ್. ಆಫೀಸ್ ಓವರ್ ಹೆಡ್ ನ ಆಡ್ ಮಾಡಿದಾಗ ಬಂದ ಆನ್ಸರ್ಗೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಲ್ಲಿಂಗ್ ಓವರ್ ಹೆಡ್. ಸೆಲ್ಲಿಂಗ್ ಓವರ್ ಹೆಡ್ ನ ಆಡ್ ಮಾಡಿದಾಗ ಕಾಸ್ಟ್ ಆಫ್ ಸೇಲ್ ಅಂತ ಕರಿತೀವಿ ಬಂದ ಆನ್ಸರ್ಗೆ. ಫೈನಲ್ ಆಗಿ ಪ್ರಾಫಿಟ್ ನ ಆಡ್ ಮಾಡ್ತೀವಿ, ಬಂದ ಆನ್ಸರ್ಗೆ ಸೇಲ್ ಅಂತ ಕರಿತೀವಿ, ಅಥವಾ ಸೇಲ್ ಕೊಟ್ಟಿದ್ರೆ ಪ್ರಾಫಿಟ್ ನ ಕಂಡುಹಿಡಿತೀವಿ. ಸೊ ಕಾಸ್ಟ್ ಶೀಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಗೆ
ಅಥವಾ 5 ಮಾರ್ಕ್ಸ್ ಇನ್ ಕಾಸ್ಟ್ ಶೀಟ್ ಗೆ ಸೇಮ್ ಫಾರ್ಮೆಟ್ ಇರುತ್ತೆ. ಮೊದಲ ಕಾಸ್ಟ್ ಶೀಟ್ ನ ಸಾಲ್ವ್ ಮಾಡ್ಕೊಂತ ಬರೋಣ. ಕೊಟ್ಟಿರುವಂತ ಟ್ರಾನ್ಸಾಕ್ಷನ್ಸ್ ಏನೇನಿದೆ ಅವನ್ನ ನೋಡ್ತಾ ಬರೋಣ. ಸೊ ಮೊದಲು ಪ್ರೈಮ್ ಕಾಸ್ಟ್ ಕಂಡುಹಿಡಿಯೋದಕ್ಕೆ ನಮಗೆ ಬೇಕಾಗಿರೋದು ಮಟೀರಿಯಲ್. ಸೊ ಪ್ರಶ್ನೆಯಲ್ಲಿ ಮಟೀರಿಯಲ್ ಇದೆ. ವೇಜಸ್ ಅಥವಾ ಲೇಬರ್ ಬೇಕು, ವೇಜಸ್ ಬಂದಿದೆ. ಎಕ್ಸ್ಪೆನ್ಸಸ್ ಬೇಕು, ಎಕ್ಸ್ಪೆನ್ಸಸ್ ಬಂದಿದೆ. ಸೊ 3 ಲ್ಯಾಕ್, 1 ಲ್ಯಾಕ್ ಮತ್ತೆ 50,000 ಇವುಗಳನ್ನ ಆಡ್ ಮಾಡಿದಾಗ ಬರುವಂತ ಆನ್ಸರ್ಗೆ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಪ್ರೈಮ್ ಕಾಸ್ಟ್ ಫಸ್ಟ್ ಕಂಡುಹಿಡಿತೀವಿ. ಕಾಸ್ಟ್ ಶೀಟ್ ಬಿಡಿಸ್ತಾ ಇದೀವಿ. 3 ಲ್ಯಾಕ್, 1 ಲ್ಯಾಕ್, 50,000. ಟೋಟಲ್ ಪ್ರೈಮ್ ಕಾಸ್ಟ್ 4,50,000. 500 ಟಿವಿ ಸೆಟ್ಸ್ ಮೇಲೆ ಈ ಪ್ರಾಬ್ಲಮ್ ಇರೋದ್ರಿಂದ ನಾವು ಕಾಸ್ಟ್ ಪರ್ ಯೂನಿಟ್ ಕಂಡು ಹಿಡಿಯುವಾಗ ಅಮೌಂಟ್ ನ 500 ಡಿವೈಡೆಡ್ ಬೈ ಮಾಡ್ತೀವಿ. ಯಾಕಂದ್ರೆ ನಾವು ಬಿಡಿಸ್ತಿರೋದು 500 ಟಿವಿ ಪ್ರಾಬ್ಲಮ್. 3 ಲ್ಯಾಕ್ ಡಿವೈಡೆಡ್ ಬೈ 500 ಮಾಡ್ತೀವಿ. ಸೊ 3 ಲ್ಯಾಕ್ ಡಿವೈಡೆಡ್ ಬೈ 500 ಮಾಡಿದಾಗ 3 ಲ್ಯಾಕ್ ಡಿವೈಡೆಡ್ ಬೈ 500 ಕಾಸ್ಟ್ ಪರ್ ಯೂನಿಟ್ 600 ಬರುತ್ತೆ ಮಟೀರಿಯಲ್ದು. ನೆಕ್ಸ್ಟ್ ವೇಜಸ್ 1 ಲ್ಯಾಕ್ ಡಿವೈಡೆಡ್ ಬೈ 500 ಟಿವಿ ಸೆಟ್ಸ್ ಮಾಡಿದಾಗ 200 ಬರುತ್ತೆ. ಇದು ವೇಜಸ್. ಎಕ್ಸ್ಪೆನ್ಸಸ್ 50,000 ಇದೆ ಡಿವೈಡೆಡ್ ಬೈ 500 ಟಿವಿ ಸೆಟ್ಸ್. ಸೊ ಈಚ್ ಟಿವಿಗೆ 100 rupees ಎಕ್ಸ್ಪೆನ್ಸಸ್ ಆಗುತ್ತೆ. ಟೋಟಲ್ ಅಮೌಂಟ್ 4,50,000 ಡಿವೈಡೆಡ್ ಬೈ 500 ಟಿವಿ ಮಾಡಿದಾಗ 900 ಪರ್ ಟಿವಿ ಪ್ರೈಮ್ ಕಾಸ್ಟ್ ಆನ್ಸರ್ ಆಗುತ್ತೆ. ಸೊ ಇದು ಪ್ರೈಮ್ ಕಾಸ್ಟ್. ಸೆಕೆಂಡ್ ನಮಗೆ ಬೇಕಾಗಿರೋದು 3 ಓವರ್ ಹೆಡ್: ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್. ಪ್ರಶ್ನೆಯಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಗೆ ವರ್ಕ್ಸ್ ಓವರ್ ಹೆಡ್ ಅಂತ ಕೊಡ್ತಾರೆ, ಒಮ್ಮೊಮ್ಮೆ ಆಫೀಸ್ ಓವರ್ ಹೆಡ್ ಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತ ಕೊಡ್ತಾರೆ, ಸೆಲ್ಲಿಂಗ್ ಓವರ್ ಹೆಡ್ ಗೆ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಕರೀತಾರೆ. ಸೊ ಈ 3 ಓವರ್ ಹೆಡ್ ಅಲ್ಲಿ ಯಾವುದು ಪ್ರಶ್ನೆಯಲ್ಲಿ ಬಂದಿದೆ ನೋಡೋದು. ಫ್ಯಾಕ್ಟರಿ ಓವರ್ ಹೆಡ್ 1 ಲ್ಯಾಕ್ rupees ಇದೆ, ಆಫೀಸ್ ಓವರ್ ಹೆಡ್ 2 ಲ್ಯಾಕ್ rupees ಇದೆ, ಸೆಲ್ಲಿಂಗ್ ಓವರ್ ಹೆಡ್ 50,000 rupees ಇದೆ. ಸೊ ಈ 3 ಓವರ್ ಹೆಡ್ ನ ತಗೊಂಡು 3 ಆನ್ಸರ್ಸ್ ನ ಕಂಡುಹಿಡಿತೀವಿ. ಫ್ಯಾಕ್ಟರಿ ಓವರ್ ಹೆಡ್ ಆನ್ಸರ್ ನ ಆಡ್ ಮಾಡಿದಾಗ ಬರೋ ಆನ್ಸರ್ ಗೆ ವರ್ಕ್ ಕಾಸ್ಟ್ ಅಂತೀವಿ. ಆಫೀಸ್ ಓವರ್ ಹೆಡ್ ನ ಆಡ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಸೆಲ್ಲಿಂಗ್ ಓವರ್ ಹೆಡ್ ನ ಆಡ್ ಮಾಡಿದಾಗ ಕಾಸ್ಟ್ ಆಫ್ ಸೇಲ್ ಅಂತ ಕರಿತೀವಿ. ಸೊ ಪ್ರೈಮ್ ಕಾಸ್ಟ್ ನಂತರ ಬಿಡಿಸುವಂತ 3 ಸ್ಟೆಪ್ಸ್ ಇವು. ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್ ನ ತಗೋತೀವಿ. ಸೊ 1 ಲ್ಯಾಕ್ rupees ಫ್ಯಾಕ್ಟರಿ ಓವರ್ ಹೆಡ್ ಇದೆ, 2 ಲ್ಯಾಕ್ rupees ಆಫೀಸ್ ಓವರ್ ಹೆಡ್ ಇದೆ, 50,000 rupees ಸೆಲ್ಲಿಂಗ್ ಓವರ್ ಹೆಡ್ ಇದೆ. ಆಡ್ ಮಾಡ್ಕೊಂಡ ನಂತರ ಬಂದ ಆನ್ಸರ್ 4,50,000 ಪ್ರೈಮ್ ಕಾಸ್ಟ್ ಗೆ 1 ಲ್ಯಾಕ್ rupees ನ ಆಡ್ ಮಾಡಿದ್ರೆ 5,50,000 rupees. ಅದಕ್ಕೆ 2 ಲ್ಯಾಕ್ rupees ನ ಆಡ್ ಮಾಡಿದ್ರೆ 7,50,000 rupees. ಅದಕ್ಕೆ 50,000 rupees ಆಡ್ ಮಾಡಿದ್ರೆ 8 ಲ್ಯಾಕ್ rupees. ಪರ್ ಯೂನಿಟ್ ನ ಕಂಡುಹಿಡಿಬೇಕು. ಸೊ ಪರ್ ಯೂನಿಟ್ ಕಂಡುಹಿಡಿಬೇಕಂದ್ರೆ ಇದೇನಿದೆ 500 ಟಿವಿ ಸೆಟ್ಸ್ ಇದರಲ್ಲೇ ಡಿವೈಡೆಡ್ ಬೈ ಮಾಡಬೇಕು ಎಲ್ಲ ಅಮೌಂಟ್ ನ. ಸೊ ಫಸ್ಟ್ ಅಮೌಂಟ್ ಫ್ಯಾಕ್ಟರಿ ಓವರ್ ಹೆಡ್ 1 ಲ್ಯಾಕ್ rupees ಇದೆ. ಇದಕ್ಕೆ 500 ಡಿವೈಡೆಡ್ ಬೈ ಮಾಡಿದಾಗ 200 ಪರ್ ಯೂನಿಟ್ ಬರುತ್ತೆ. ಇನ್ನು ನೆಕ್ಸ್ಟ್ 5,50,000 ಡಿವೈಡೆಡ್ ಬೈ 500 ಟಿವಿ ಸೆಟ್ಸ್ ಮಾಡಿದಾಗ 1100 ಆನ್ಸರ್ ಬರುತ್ತೆ. ನೆಕ್ಸ್ಟ್ 2 ಲ್ಯಾಕ್ rupees ಇದೆ. 2 ಲ್ಯಾಕ್ rupees ನ 500 ಡಿವೈಡೆಡ್ ಬೈ ಮಾಡಿದಾಗ 400 ಆನ್ಸರ್ ಬರುತ್ತೆ. 7,50,000 ಅಮೌಂಟ್ ನ 500 ಡಿವೈಡೆಡ್ ಬೈ ಮಾಡಿದಾಗ 1,500 ಆನ್ಸರ್ ಬರುತ್ತೆ. 50,000 ಅಮೌಂಟ್ ನ 500 ಡಿವೈಡೆಡ್ ಬೈ ಮಾಡಿದಾಗ 100 rupees ಬರುತ್ತೆ. 8 ಲ್ಯಾಕ್ rupees ನ 500 ಡಿವೈಡೆಡ್ ಬೈ ಮಾಡಿದಾಗ 1,600 ಬರುತ್ತೆ. ಸೊ ಇಲ್ಲಿವರೆಗೆ ಕಾಸ್ಟ್ ಆಫ್ ಸೇಲ್ ಮಟ್ಟ ಆನ್ಸರ್ ಕಂಡುಹಿಡಿದ್ವಿ. ಪ್ರಶ್ನೆಯಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೋ ಸೇಲ್ ಕೊಟ್ಟಿದ್ದಾರೋ ಚೆಕ್ ಮಾಡ್ತೀವಿ. ಒಂದನ್ನ ಅವ್ರು ಕೊಟ್ಟಿರ್ತಾರೆ, ಇನ್ನೊಂದನ್ನ ನಾವು ಕಂಡುಹಿಡಿತೀವಿ. ಸೊ ಇಲ್ಲಿರುವಂತ ಪ್ರಶ್ನೆಯಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಡಲಾಗಿದೆ, ಅದು ಎದರಲ್ಲಿದೆ ಪರ್ ಯೂನಿಟ್. ಸೊ ಎಷ್ಟಿದೆ? 1 ಯೂನಿಟ್ಗೆ 2,000 ಇದೆ. ಸೊ 2,000 1 ಯೂನಿಟ್ಗೆ ಸೆಲ್ಲಿಂಗ್ ಪ್ರೈಸ್ ಇದೆ. ಕ್ವಶನ್ ಅಲ್ಲಿ ಯಾವ್ದಾದ್ರು ಅಮೌಂಟ್ ಮುಂದೆ ಪರ್ ಯೂನಿಟ್ ಅನ್ನೋ ಶಬ್ದ ಬಂದ್ರೆ ಅವರು ಕೊಟ್ಟಿರೋದು CPU ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ ಅಂದರ್ಥ. ಅವರು ಪರ್ ಯೂನಿಟ್ ಅನ್ನೋ ಶಬ್ದ ಕೊಟ್ಟಿಲ್ಲ ಅಂದ್ರೆ ಟೋಟಲ್ ಕೊಟ್ಟಿದ್ದಾರೆ ಅಂದರ್ಥ. ಅದರ ಅರ್ಥ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಮೌಂಟ್ ಮುಂದೆ ಪರ್ ಯೂನಿಟ್ ಅನ್ನೋ ಶಬ್ದ ಇದೆ, ಆದ್ರಿಂದ ನಾವು ಇದನ್ನ CPU ನಲ್ಲಿ ತಗೋತಾ ಇದೀವಿ. 2,000 ಗೆ 500 ಟಿವಿ ಸೆಟ್ಸ್ ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ 2,000 rupees ಸೇಲ್ ಪ್ರೈಸ್, ಮಾರ್ತಿರೋದು 500 ಟಿವಿ, ಅಮೌಂಟ್ ಬರೋದು 10 ಲ್ಯಾಕ್ rupees. ನಾವು ಕಂಡುಹಿಡಿದಿದ್ದೀಗ ಸೇಲ್ ನ.
ಸೊ ಸೆಲ್ಲಿಂಗ್ ಪ್ರೈಸ್ ಕ್ವಶನ್ ಅಲ್ಲಿ 2000 rupees ಇದೆ. ಅದನ್ನ ಮಲ್ಟಿಪ್ಲೈ ಮಾಡಿದಾಗ 10 lakh rupees ಆಯ್ತು. 10 lakh ನಲ್ಲಿ 8 lakh ಮೈನಸ್ ಮಾಡಿದಾಗ ಪ್ರಾಫಿಟ್ ಏನ್ ಬರುತ್ತೆ? 2 lakh. ಪ್ರಾಫಿಟ್ ನಾವು ಸೇಲ್ ಮೈನಸ್ ಕಾಸ್ಟ್ ಆಫ್ ಸೇಲ್ ಮಾಡೋದ್ರ ಮೂಲಕ ಕಂಡುಹಿಡಿತೀವಿ. ಟೋಟಲ್ 2000 rupees ನಲ್ಲಿ 1600 ಮೈನಸ್ ಮಾಡಿದಾಗ ಪ್ರಾಫಿಟ್ 400 rupees ಬಂದಿದೆ. ಸೊ ಇಲ್ಲಿವರೆಗೆ ನಾವು ಕಂಡುಹಿಡಿದಿದ್ದು ಕೇವಲ ಕಾಸ್ಟ್ ಶೀಟ್. ಸೊ ಇದಕ್ಕೆ ನಿಮಗೆ 10 marks ನಲ್ಲಿ 5 marks ಇದಕ್ಕಿರುತ್ತೆ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಗೆ 5 marks ಇರುತ್ತೆ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಕಂಡುಹಿಡಿಬೇಕಂದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತ ಅಡ್ಜಸ್ಟ್ಮೆಂಟ್ಸ್ ನ ನೋಡಬೇಕು. ಇದರಲ್ಲಿ ಕಾಸ್ಟ್ ಶೀಟ್ ನ ಅಪ್ಡೇಟೆಡ್ ವರ್ಷನ್ ಅಂದ್ರೆ ಚೇಂಜಸ್ ಆಗಿರುವಂತ ಪ್ರೈಸಸ್ ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಟೀರಿಯಲ್ಸ್ ಏನಿದೆ, ಇದರ ಮಟೀರಿಯಲ್ಸ್ ಎಷ್ಟು ಬದಲಾಗಿದೆ ಅದ್ರ ಬಗ್ಗೆ ಕೊಟ್ಟಿರ್ತಾರೆ. ಸೊ ಈಗ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಬಿಡಿಸ್ಬೇಕಂದ್ರೂ ಕೂಡ ಫಸ್ಟ್ ಬೇಕಾಗಿರೋ ಐಟಮ್ ಯಾವ್ದಂದ್ರೆ ಮಟೀರಿಯಲ್ ಅಡ್ಜಸ್ಟ್ಮೆಂಟ್ ನಾವು ಹುಡುಕ್ಬೇಕು. ಈ ಅಡ್ಜಸ್ಟ್ಮೆಂಟ್ ನಲ್ಲಿ ಮಟೀರಿಯಲ್ ಅಡ್ಜಸ್ಟ್ಮೆಂಟ್ ಇದೆ. ಮಟೀರಿಯಲ್ ಕಾಸ್ಟ್ ವಿಲ್ ಇನ್ಕ್ರೀಸ್ ಬೈ 10% ಅಂತ ಇದೆ. ಸೊ 10% ಪ್ರೈಸ್ ನ ಇನ್ಕ್ರೀಸ್ ಮಾಡಬೇಕು. ಸೊ ಕಾಸ್ಟ್ ಶೀಟ್ ಏನಿದೆ, ಕಾಸ್ಟ್ ಶೀಟ್ ನಲ್ಲಿ ಈ ಟ್ರಾನ್ಸಾಕ್ಷನ್ಸ್ ಏನಿದೆ ಸೇಮ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನಲ್ಲಿ ಬರುತ್ತೆ. ಆದ್ರೆ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ಈ ಮಟೀರಿಯಲ್, ವೇಜಸ್, ಎಕ್ಸ್ಪೆನ್ಸಸ್ ಈ ಮೂರನ್ನು, ಸೆಲ್ಲಿಂಗ್ ಓವರ್ ಹೆಡ್, ಸೇಲ್ ಇವೆರಡನ್ನು ಪರ್ ಯೂನಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಕಾಸ್ಟ್ ಶೀಟ್ ಅಮೌಂಟ್ ನ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಮೌಂಟ್ ಗೆ ನಾವು ಚೇಂಜಸ್ ಮಾಡುವಾಗ ಪರ್ ಯೂನಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಅದೇ ಫ್ಯಾಕ್ಟರಿ ಓವರ್ ಹೆಡ್ ಬಂತು, ಆಫೀಸ್ ಓವರ್ ಹೆಡ್ ಆಯ್ತು ಅಥವಾ ಪ್ರಾಫಿಟ್ ಆಯ್ತು, ಇವುಗಳನ್ನ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ನಾವು ಹಚ್ಚಬೇಕು. ಅಂದ್ರೆ ಟೋಟಲ್ ಕಾಸ್ಟ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಮಾರ್ಕ್ ಮಾಡಿದಿನಲ್ಲ ಇವು 5 ಐಟಮ್ ನ ನಾವು ಪರ್ ಯೂನಿಟ್ ಮೇಲೆ ಮಾಡ್ತೀವಿ. ಇಲ್ಲಿ 3 ಮಾರ್ಕ್ ಮಾಡಿದೀನಿ ಅವನ್ನ ಟೋಟಲ್ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈ ಕ್ವಶನ್ ಅಲ್ಲಿ ಏನಿದೆ, ಫಸ್ಟ್ ಒನ್ ಮಟೀರಿಯಲ್ ಪ್ರೈಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಬೈ 10%. ಸೊ ಮಟೀರಿಯಲ್ ಪರ್ ಯೂನಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಪರ್ ಯೂನಿಟ್ ಎಷ್ಟಿದೆ ಇಲ್ಲಿ 600. ಇಲ್ಲಿಗೆ ಬಂದಾಗ 600 ಪ್ಲಸ್ ಇದಕ್ಕೆ ಇದ್ರದ್ದು ಇನ್ಕ್ರೀಸ್ ಆಗಬೇಕಾಗಿರೋ ಪರ್ಸೆಂಟೇಜ್ 10% ಅಂತ ಪ್ರಶ್ನೆಯಲ್ಲಿದೆ. 600 ಮೇಲೆ 10% ಮಾಡಿದ್ರೆ ಇದ್ರ ಪ್ರೈಸ್ ಎಷ್ಟಾಗುತ್ತೆ? 60 rupees. 600 ಪ್ಲಸ್ 60 ಮಾಡ್ಕೊಂಡಾಗ 660 rupees ಪರ್ ಯೂನಿಟ್ ಆಗುತ್ತೆ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಏನಿದೆ, ಸೊ ಈ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ 1000 ಟಿವಿ ಸೆಟ್ಸ್ ಮೇಲೆ ಇದೆ. ಸೊ ನಾವು ಬಿಡಿಸ್ತಾ ಇರೋದು 1000 ಟಿವಿ ಸೆಟ್ಸ್ ಮೇಲೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಬಿಡಿಸ್ತಾ ಇದ್ದೀವಿ. 1000 ಟಿವಿ ಸೆಟ್ಸ್ ಮತ್ತು 10% ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂ. ಓಕೆ, 660 ಇಂಟು 1000 ಟಿವಿ ಸೆಟ್ಸ್. ಸೊ 1000 ಟಿವಿ ಸೆಟ್ಸ್ ಗೆ ಮಟೀರಿಯಲ್ ಪ್ರೈಸ್ 660 rupees ಆದಾಗ ಇಂಟು ಮಾಡಿದಾಗ 6,60,000 rupees ಅಮೌಂಟ್ ಆಗುತ್ತೆ. ಸೊ ಪರ್ ಯೂನಿಟ್ ಆನ್ಸರ್ ಕಂಡು ಹಿಡಿದು ಮಲ್ಟಿಪ್ಲೈ ಮಾಡಿ ನಾವು ಟೋಟಲ್ ಕಾಸ್ಟ್ ಅಮೌಂಟ್ ನ ಹಚ್ತೀವಿ. ಎರಡನೇದ್ದು ನಮಗೆ ಬೇಕಾಗಿರೋದು ವೇಜಸ್ ಮತ್ತೆ ಎಕ್ಸ್ಪೆನ್ಸಸ್. ಮೂರನೇದ್ದು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ನೋಡೋಣ. ಡೈರೆಕ್ಟ್ ವೇಜಸ್ ಮತ್ತು ಎಕ್ಸ್ಪೆನ್ಸಸ್ ವಿಲ್ ಡಿಕ್ರೀಸ್ ಬೈ 20%. ಡಿಕ್ರೀಸ್ ಅಂದ್ರೆ ಮೈನಸ್, ಕಡಿಮೆ ಆಗ್ತಾ ಇದೆ ಅಂದಂಗ ಅರ್ಥ. ಸೊ ಈಗ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಬರೋಣ. ವೇಜಸ್ ನ ಪ್ರೈಸ್ ಎಷ್ಟಿದೆ? 200 ಇದೆ. ಎಕ್ಸ್ಪೆನ್ಸಸ್ ವ್ಯಾಲ್ಯೂ ಎಷ್ಟಿದೆ? 100 rupees ಇದೆ. ಮೈನಸ್ 20%. ಮೈನಸ್ ಯಾಕಂದ್ರೆ ಡಿಕ್ರೀಸ್ ಅನ್ನೋ ವರ್ಡ್ ಇದೆ. ಇನ್ಕ್ರೀಸ್ ಅಂತ ಕೊಟ್ರೆ ಪ್ಲಸ್ ಮಾಡ್ತೀವಿ, ಡಿಕ್ರೀಸ್ ಅಂತ ಕೊಟ್ರೆ ಮೈನಸ್ ಮಾಡ್ತೀವಿ. ಸೊ 200 ಗೆ 20% ಮಾಡಿದ್ರೆ ಎಷ್ಟಾಗುತ್ತೆ? 40 rupees ಮೈನಸ್ ಆಗಬೇಕು. 100 rupees ಗೆ 20% ಮಾಡಿದ್ರೆ ಎಷ್ಟಾಗುತ್ತೆ? 20 rupees ಮೈನಸ್ ಆಗಬೇಕು. 200 ನಲ್ಲಿ 40 rupees ನ ಮೈನಸ್ ಮಾಡಿದ್ರೆ 160 rupees. 100 ನಲ್ಲಿ 20 rupees ಮೈನಸ್ ಮಾಡಿದ್ರೆ 80 rupees. ನಮಗೆ ಪರ್ ಯೂನಿಟ್ ರೇಟ್ ಗೊತ್ತಾಯ್ತು. ಈಗ ಅದನ್ನ ಟೋಟಲ್ ಕಾಸ್ಟ್ ಗೆ ಕನ್ವರ್ಟ್ ಮಾಡ್ತೀವಿ ಮಲ್ಟಿಪ್ಲೈ ಮಾಡೋದ್ರ ಮೂಲಕ. ಸೊ ಎಷ್ಟು ವೇಜಸ್ ಇನ್ ವ್ಯಾಲ್ಯೂ? 160 rupees ಇಂಟು 1000 ಟಿವಿ ಸೆಟ್ಸ್ ಮಲ್ಟಿಪ್ಲೈ ಮಾಡಿದಾಗ 1,60,000 rupees. ನೆಕ್ಸ್ಟ್ 80 ಇಂಟು 1000 80,000 rupees. ಈಗ ಇವನ್ನ ಆಡ್ ಮಾಡಿದಾಗ ಬರೋದೇ ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ 6,60,000 ಪ್ಲಸ್ 1,60,000 ಪ್ಲಸ್ 80,000 ಟೋಟಲ್ 9 lakh rupees. ಪ್ರೈಮ್ ಕಾಸ್ಟ್ ನ ಆನ್ಸರ್ ಎಷ್ಟು ಬಂತಂದ್ರೆ 9 lakh rupees. 9 lakh ನ ಡಿವೈಡೆಡ್ ಬೈ 1000 ಟಿವಿ ಸೆಟ್ಸ್ ಮಾಡೋಣ. ಸೊ 9 lakh ಡಿವೈಡೆಡ್ ಬೈ 1000 ಟಿವಿ ಸೆಟ್ಸ್. ಸೊ ಪ್ರೈಸ್ ಎಷ್ಟಾಯ್ತಂದ್ರೆ 900 rupees.
ಇನ್ನು ನೆಕ್ಸ್ಟ್ ಫ್ಯಾಕ್ಟರಿ ಮತ್ತು ಆಫೀಸ್ ಓವರ್ ಹೆಡ್ ಹೇಗೆ ಸಾಲ್ವ್ ಮಾಡೋದು. ಇದರಲ್ಲಿ 3 ಮೆಥಡ್ ಬರುತ್ತೆ. ಫ್ಯಾಕ್ಟರಿ ಮತ್ತು ಆಫೀಸ್ ಓವರ್ ಹೆಡ್ ನ ಕಾಸ್ಟ್ ಶೀಟ್ ನಿಂದ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಗೆ ತರಬೇಕಂದ್ರೆ 3 ಮೆಥಡ್ ಇರುತ್ತೆ. ಮೊದಲನೇದ್ದು ಫ್ಯಾಕ್ಟರಿ ಓವರ್ ಹೆಡ್ ರಿಮೇನ್ ಸೇಮ್, ಅಥವಾ ಆಫೀಸ್ ಓವರ್ ಹೆಡ್ ರಿಮೇನ್ ಸೇಮ್, ಅಥವಾ ಸೆಲ್ಲಿಂಗ್ ಓವರ್ ಹೆಡ್ ರಿಮೇನ್ ಸೇಮ್ ಅಂತ ಕೊಟ್ರೆ, ಈ ಓವರ್ ಹೆಡ್ಸ್ ರಿಮೇನ್ ಸೇಮ್ ಅಂತ ಕೊಟ್ರೆ ಇಲ್ಲಿ ಅಮೌಂಟ್ ಎಷ್ಟಿದೆ, 1 lakh rupees, 2 lakh rupees, 50,000 rupees ಆಸ್ ಇಟ್ ಈಸ್ ನಾವು ಸೇಮ್ ಬರ್ಕೋಬೇಕು ಇಲ್ಲಿ ಟೋಟಲ್ ಕಾಸ್ಟ್ ನಲ್ಲಿ. ಅವ್ರು ಒಂದ್ ವೇಳೆ ಪರ್ಸೆಂಟೇಜ್ ಕೊಟ್ರೆ, ಈ ಫಾರ್ ಎಕ್ಸಾಂಪಲ್ ಫ್ಯಾಕ್ಟರಿ ಓವರ್ ಹೆಡ್ ಇನ್ಕ್ರೀಸ್ ಬೈ 10% ಅಂತ ಕೊಟ್ರೆ 1 lakh ಗೆ 10%, 10,000 ಆಗುತ್ತೆ. ಇನ್ಕ್ರೀಸ್ ಅಂದ್ರೆ 1 lakh ಪ್ಲಸ್ ಆ ಇನ್ಕ್ರೀಸ್ ಆಗಬೇಕಾಗಿರೋ 10,000 ನ ಆಡ್ ಮಾಡಿ 1,10,000 ನ ಟೋಟಲ್ ಕಾಸ್ಟ್ ನಲ್ಲಿ ತಗೋತೀವಿ. ಡಿಕ್ರೀಸ್ ಅಂದಿದ್ರೆ 1 lakh ನಲ್ಲಿ 10% ಅಂದ್ರೆ 10,000 ನ ಮೈನಸ್ ಮಾಡಿ 90,000 rupees ನ ಇಲ್ಲಿ ತಗೋತೀವಿ. ಸೊ ಈ ರೀತಿಯಾಗಿ ಎರಡನೇ ಮೆಥಡ್ ಇರುತ್ತೆ ಪರ್ಸೆಂಟೇಜ್ ನಲ್ಲಿ. ಮೂರನೇ ಮೆಥಡ್ ಸೆಂಟೆನ್ಸ್ ನಲ್ಲಿ ಪ್ರಪೋರ್ಷನ್ ಅನ್ನೋ ವರ್ಡ್ ಬಂದಿರುತ್ತೆ. ಫ್ಯಾಕ್ಟರಿ ಓವರ್ ಹೆಡ್ ವಿಲ್ ಬಿ ಚೇಂಜಸ್ ಇನ್ ಪ್ರಪೋರ್ಷನ್ ಆಫ್ ಪ್ರೈಮ್ ಕಾಸ್ಟ್ ಅಂತ ಕೊಟ್ಟಿರ್ತಾರೆ. ಈ ಪ್ರಪೋರ್ಷನ್ ಅನ್ನೋ ಶಬ್ದ ಬಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ ಅಮೌಂಟ್ ಏನಿದೆ ಈ 1 lakh ಡಿವೈಡೆಡ್ ಬೈ ಪ್ರೈಮ್ ಕಾಸ್ಟ್ ಆನ್ಸರ್ 4,50,000 ಇಂಟು 100 ಮಾಡಿ ಒಂದು ಪರ್ಸೆಂಟೇಜ್ ಕಂಡು ಹಿಡ್ಕೋಬೇಕು. ಈಗ ಇದು 1 lakh ಡಿವೈಡೆಡ್ ಬೈ 4,50,000 ಇಂಟು 100 ಮಾಡಿದಾಗ ಫಾರ್ ಎಕ್ಸಾಂಪಲ್ ಈಗ 45 ಬಂದಿದೆ ಅಂತ ತಿಳ್ಕೊಳ್ಳಿ ಪರ್ಸೆಂಟೇಜ್. ಇಲ್ಲಿಗೆ ಬಂದು ಈ ಪ್ರೈಮ್ ಕಾಸ್ಟ್ ಅಮೌಂಟ್ ಏನಿದೆ 9 lakh rupees, ಇದ್ರ ಮೇಲೆ ಆ 45% ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ ಅದು ಆನ್ಸರ್ ಆಗುತ್ತೆ. ಇನ್ನೊಂದು ರೀತಿ ಹೇಳೋದಂದ್ರೆ ಆಫೀಸ್ ಓವರ್ ಹೆಡ್ ನ ಈಗ ಆಫೀಸ್ ಓವರ್ ಹೆಡ್ ಚೇಂಜಸ್ ಇನ್ ದ ಪ್ರಪೋರ್ಷನ್ ಆಫ್ ವರ್ಕ್ ಕಾಸ್ಟ್ ಅಂತ ಕೊಟ್ಟಿದ್ರಂತ ಇಟ್ಕೊಳ್ಳಿ. ಆಫೀಸ್ ಓವರ್ ಹೆಡ್ ಎಷ್ಟಿದೆ 2 lakh ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಎಷ್ಟಿದೆ 5,50,000 ಇಂಟು 100 ಮಾಡಿ ಒಂದು ಪರ್ಸೆಂಟೇಜ್ ಕಂಡು ಹಿಡ್ಕೋಬೇಕು. ಇಲ್ಲಿಗೆ ಬಂದು ವರ್ಕ್ ಕಾಸ್ಟ್ ಆನ್ಸರ್ ಎಷ್ಟಿರುತ್ತೆ ಅದ್ರ ಮೇಲೆ ಆ ಪರ್ಸೆಂಟೇಜ್ ಮಾಡಿ ಆನ್ಸರ್ ಕಂಡು ಹಿಡಿಬೇಕು. ಈ ರೀತಿಯಾಗಿ ಪ್ರಪೋರ್ಷನ್ ಅಂತ ಕೊಟ್ಟಾಗ ಮಾಡ್ತೀವಿ. ಇದು ಮೂರನೇ ಮೆಥಡ್. ಇನ್ನು ನಾಲ್ಕನೇ ಮೆಥಡ್ ಹೆಚ್ಚಾಗಿ ಇದನ್ನೇ ಕೊಡ್ತಾರೆ. ಫಿಕ್ಸ್ಡ್ ಮತ್ತು ವೇರಿಯಬಲ್ ಅನ್ನೋ ವರ್ಡ್ ನ ಬಳಸಿರ್ತಾರೆ. ಸೊ ಇದರಲ್ಲಿ ಎಷ್ಟಿದೆ ನೋಡೋಣ. ಈಗ ಇದರಲ್ಲಿ 4ರಲ್ಲಿ ಯಾವ ಮೆಥಡ್ ಬಂದಿದೆ ಚೆಕ್ ಮಾಡೋಣ. ಫಿಕ್ಸ್ಡ್ ಮತ್ತು ವೇರಿಯಬಲ್. ಫ್ಯಾಕ್ಟರಿ ಓವರ್ ಹೆಡ್ 50% ಫಿಕ್ಸ್ಡ್ ಅಂಡ್ 50% ವೇರಿಯಬಲ್. ಸೊ 4ನೇ ಮೆಥಡ್ ಮೇಲೆ ಇದೆ 50% ಫಿಕ್ಸ್ ಇರಬೇಕು, 50% ಬದಲಾಗಬೇಕು, ವೇರಿಯಬಲ್ ಇರಬೇಕು. ಅದನ್ನ ಹೇಗೆ ಸಾಲ್ವ್ ಮಾಡ್ತೀವಿ ಫಿಕ್ಸ್ಡ್ ವೇರಿಯಬಲ್ ಅಂತ ಬಂದ್ರೆ, ಸೊ ಪ್ರಾಬ್ಲಮ್ ನಲ್ಲಿ ಏನ್ ಮಾಡ್ತೀವಿ, ಫ್ಯಾಕ್ಟರಿ ಓವರ್ ಹೆಡ್ ಇದೆ ಎಷ್ಟಿದೆ ನೋಡ್ತೀವಿ 1 lakh rupees. ಕ್ವಶನ್ ಅಲ್ಲಿ ಹೇಳಿರುವಂತ ಫಿಕ್ಸ್ಡ್ ಮತ್ತು ವೇರಿಯಬಲ್ ಕ್ಯಾಲ್ಕುಲೇಷನ್ ಮಾಡ್ಕೊಂತೀವಿ. ಸೊ 1 lakh ನ 50% ನೀವು ಮಾಡಿದಾಗ 50,000 ಬರುತ್ತೆ. ಇದನ್ನ ಫಿಕ್ಸ್ಡ್ ಅಂತ ಕರಿತೀವಿ. ಅದೇ 1 lakh rupees ಗೆ ವೇರಿಯಬಲ್ 50% ಇದೆ, ಅದನ್ನ ಮಾಡ್ಕೊಂಡಾಗ 50,000 ಬರುತ್ತೆ, ವೇರಿಯಬಲ್ ಅಂತ ಕರಿತೀವಿ. ಇಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಬಂದು ಫಿಕ್ಸ್ಡ್ ಮತ್ತು ವೇರಿಯಬಲ್ ಅಂತ ಬರೆದು ಇಲ್ಲಿರುವಂತ ಫಿಕ್ಸ್ಡ್ ಎಷ್ಟು ಆನ್ಸರ್ ಬಂದಿರುತ್ತೆ ಪರ್ಸೆಂಟೇಜ್ ಮಾಡಿದಾಗ ಅದೇ ಅಮೌಂಟ್ ನ ಇಲ್ಲೂ ಕೂಡ ಬರಿತೀವಿ, ಯಾಕಂದ್ರೆ ಫಿಕ್ಸ್ಡ್ ಅದು. ವೇರಿಯಬಲ್ ಗೆ ಏನ್ ಮಾಡ್ತೀವಿ, ಇಲ್ಲಿರುವಂತ ಅಮೌಂಟ್ ಡಿವೈಡೆಡ್ ಬೈ ಇಲ್ಲಿರುವಂತ ಯೂನಿಟ್ಸ್ ಡಿವೈಡೆಡ್ ಬೈ ಮಾಡ್ತೀವಿ, ಇಂಟು ಇದ್ರ ಯೂನಿಟ್ಸ್ ನ ಇಂಟು ಮಾಡ್ತೀವಿ. ಈಗ 50,000 ವೇರಿಯಬಲ್ ಅಮೌಂಟ್ ಬಂದಿದೆ, ಡಿವೈಡೆಡ್ ಬೈ 500 ಟಿವಿ ಸೆಟ್ಸ್ ಇಂಟು 1000 ಟಿವಿ ಸೆಟ್ಸ್ 1 lakh rupees ಆಯ್ತು. ಸೊ ವೇರಿಯಬಲ್ ಬದಲಾಗಿ 1 lakh rupees ಆಯ್ತು. ಸೊ ಫಿಕ್ಸ್ಡ್ ಮತ್ತು ವೇರಿಯಬಲ್ ನ ಆಡ್ ಮಾಡಿ ಫ್ಯಾಕ್ಟರಿ ಓವರ್ ಹೆಡ್ ಹಚ್ತೀವಿ 1,50,000. ಫಿಕ್ಸ್ಡ್ ಸೇಮ್ ಆಸ್ ಇಟ್ ಈಸ್ ತಗೋತೀವಿ, ವೇರಿಯಬಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. 9 lakh ಪ್ಲಸ್ 1,50,000 ಮಾಡಿದಾಗ 10,50,000 ಆನ್ಸರ್ ಆಯ್ತು. ಇದನ್ನ ಪರ್ ಯೂನಿಟ್ ಗೆ ಕನ್ವರ್ಟ್ ಮಾಡ್ತೀವಿ. 1,50,000 ಡಿವೈಡೆಡ್ ಬೈ 1000 ಟಿವಿ ಸೆಟ್ಸ್ ಮಾಡಿದಾಗ 150. ನೆಕ್ಸ್ಟ್ 10,50,000 ಡಿವೈಡೆಡ್ ಬೈ 1000 ಟಿವಿ ಸೆಟ್ಸ್ ಮಾಡಿದಾಗ 1,050. ನೆಕ್ಸ್ಟ್ ಈಗ ಆಫೀಸ್ ಓವರ್ ಹೆಡ್ ಸೇಮ್ ಫ್ಯಾಕ್ಟರಿ ಆಗಲಿ ಆಫೀಸ್ ಓವರ್ ಹೆಡ್ ಆಗಲಿ ಸೆಲ್ಲಿಂಗ್ ಓವರ್ ಹೆಡ್ ಆಗಲಿ 4 ಟೈಪ್ ಇರುತ್ತೆ. ರಿಮೇನ್ ಸೇಮ್ ಅಂದಾಗ ಇಲ್ಲಿ ಅಮೌಂಟ್ ನ ಇಲ್ಲಿಗೆ ಹಚ್ಚಬೇಕು. ಇನ್ಕ್ರೀಸ್ ಡಿಕ್ರೀಸ್ ಅಂತ ಪರ್ಸೆಂಟೇಜ್ ಕೊಟ್ರೆ ಅಮೌಂಟ್ ಮೇಲೆ ಪರ್ಸೆಂಟೇಜ್ ಮಾಡಿ ಪ್ಲಸ್ ಅಥವಾ ಮೈನಸ್, ಇನ್ಕ್ರೀಸ್ ಇದ್ರೆ ಪ್ಲಸ್, ಡಿಕ್ರೀಸ್ ಇದ್ರೆ ಮೈನಸ್ ಮಾಡಿ ಆನ್ಸರ್ ಹಚ್ಚಬೇಕು. ಮೂರನೇದು ಪ್ರಪೋರ್ಷನೇಟ್ ಅಂದ್ರೆ ಒಂದು ಪರ್ಸೆಂಟೇಜ್ ಕಂಡುಹಿಡಿಬೇಕು, ಅದನ್ನ ಇಲ್ಲಿ ಬಂದು ಅಪ್ಲೈ ಮಾಡಬೇಕು. 4ನೇ ಮೆಥಡ್ ಫಿಕ್ಸ್ಡ್ ಅಥವಾ ವೇರಿಯಬಲ್ ಅಂತ ಕೊಟ್ಟಿದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈಗ ಕ್ವಶನ್ ಅಲ್ಲಿ ಏನಿದೆ ನೋಡೋಣ. ಸೊ ಆಫೀಸ್ ಓವರ್ ಹೆಡ್ 40% ವೇರಿಯಬಲ್ ಅಂತ ಹೇಳಿದ್ದಾರೆ. ಸೊ ವೇರಿಯಬಲ್ ಅಂತ ಬರ್ಲಿ ಫಿಕ್ಸ್ಡ್ ಅಂತ ಬರ್ಲಿ 1% ಅವ್ರು ಕೊಟ್ರೆ ಇನ್ನೊಂದು ಪರ್ಸೆಂಟೇಜ್ ನಾವೇ ಕಂಡು ಹಿಡ್ಕೊತೀವಿ.
ವೇರಿಯಬಲ್ 40 ಇದೆ ಅಂದ್ರೆ ಫಿಕ್ಸ್ಡ್ 60 ಇರುತ್ತೆ. 100ಗೆ ಪರ್ಸೆಂಟೇಜ್ ಇರುತ್ತೆ. ಕ್ವಶನ್ ಅಲ್ಲಿ ಬಂದಿರುವಂತ ಪರ್ಸೆಂಟೇಜ್ 40 ಇದೆ, ಇನ್ನು ಉಳಿದಿದ್ದು 60% ಫಿಕ್ಸ್ಡ್ ಇರುತ್ತೆ. ಸೊ ಈಗ ಕಾಶೀಟ್ಗೆ ಎಸ್ಟಿಮೇಟೆಡ್ ಕಾಶೀಟ್ ನಲ್ಲಿ ಆನ್ಸರ್ ಹಚ್ಚಬೇಕಂದ್ರೆ ಇಲ್ಲಿ ಒಂದು ಫಿಕ್ಸ್ಡ್ ಅಂತ ಬರಿಬೇಕು, ಒಂದು ವೇರಿಯಬಲ್ ಅಂತ ಬರಿಬೇಕು. ಆಫೀಸ್ ಓವರ್ ಹೆಡ್ ಇದೆ, ಎಷ್ಟು ಅಮೌಂಟ್ ಇದೆ ನೋಡ್ಕೋಬೇಕು, 2 lakh. ಎಷ್ಟೆಷ್ಟು ಪರ್ಸೆಂಟೇಜ್ ಹೇಳಿದಾರೆ ನೋಡ್ಕೋಬೇಕು. ಫಿಕ್ಸ್ಡ್ ಮತ್ತು ವೇರಿಯಬಲ್ ನಾವು ಕಂಡುಹಿಡಿಬೇಕಂದ್ರೆ ಕ್ವಶನ್ ಅಲ್ಲಿ ವೇರಿಯಬಲ್ ಪರ್ಸೆಂಟೇಜ್ ಬಂದಿದೆ, ಅದೆಷ್ಟಂದ್ರೆ 40%. ಫಿಕ್ಸ್ಡ್ ಪರ್ಸೆಂಟೇಜ್ ಕೊಟ್ಟಿಲ್ಲ, ಉಳಿದಿದ್ದು ನಾವೇ ಅಸ್ಯೂಮ್ ಮಾಡ್ತೀವಿ 60%. 2 lakh ಈಗ 60% ಮಾಡಿದ್ರೆ 1,20,000 ಬರುತ್ತೆ. 2 lakh-ಗೆ 40% ಮಾಡಿದ್ರೆ 80,000 ಬರುತ್ತೆ. ಈ 1,20,000 ಮತ್ತು 80,000 ಆನ್ಸರ್ಸ್ ಏನಿದೆ ಇವುಗಳನ್ನ ಇಲ್ಲಿಗೆ ಹೇಗೆ ಕನ್ವರ್ಟ್ ಮಾಡೋದು ಎಸ್ಟಿಮೇಟೆಡ್ಗೆ. ಫಿಕ್ಸ್ಡ್ ಆಸ್ ಇಟ್ ಈಸ್ ಬರ್ಕೋಬೇಕು. 1,20,000 ಇದೆ, ಸೊ ಇಲ್ಲೂ ಕೂಡ 1,20,000 ಸೇಮ್ ಬರ್ಕೋಬೇಕು. ವೇರಿಯಬಲ್ ಏನ್ ಮಾಡಬೇಕು, ಇಲ್ಲಿರುವಂತ ಅಮೌಂಟ್ ಡಿವೈಡೆಡ್ ಬೈ ಯೂನಿಟ್ ಇಂಟು ಇದರ ಯೂನಿಟ್. ಸೊ ಎಷ್ಟು ಅಮೌಂಟ್ ಇದೆ ಅದು ಅಂದ್ರೆ 80,000 ಡಿವೈಡೆಡ್ ಬೈ ಇಲ್ಲಿರುವಂತ ಯೂನಿಟ್ಸ್ 500 ಇಂಟು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಯೂನಿಟ್ಸ್ ಏನಿದೆ 1000. ಆಗ ಆನ್ಸರ್ 1,60,000. ಸೊ 1,20,000 ಮತ್ತು 1,60,000 ಕೂಡಿ 2,80,000 rupees. ಟೋಟಲ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ 10,50,000 ಮತ್ತು 2,80,000. 10,50,000 ಪ್ಲಸ್ 2,80,000 13,30,000. ಇದನ್ನ ಪರ್ ಯೂನಿಟ್ ಗೆ ಕನ್ವರ್ಟ್ ಮಾಡೋಣ. ಡಿವೈಡೆಡ್ ಬೈ 1000 ಯೂನಿಟ್. 2,80,000 divided by 1000 unit. So cost per unit 280 rupees. 13,30,000 divided by 1000 unit ಮಾಡಿದಾಗ 1330. ಇನ್ನು ಸೆಲ್ಲಿಂಗ್ ಓವರ್ ಹೆಡ್ ಕಂಡುಹಿಡಿಯೋ ವಿಧಾನ. ಇದಕ್ಕೂ 4 ವಿಧಾನ ಸ್ಟೆಪ್ಸ್ ಇದೆ, ಯಾವ್ದು ಕೊಟ್ಟಿರ್ತಾರೆ ನೋಡ್ಕೋಬೇಕು ನಾವು. ಸೊ ಸೆಲ್ಲಿಂಗ್ ಓವರ್ ಹೆಡ್ ನ ಅಡ್ಜಸ್ಟ್ಮೆಂಟ್ ಏನಿದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ವಿಲ್ ರಿಮೇನ್ ಸೇಮ್. ಸೊ ಮೊದಲನೇ ಮೆಥಡ್ ನಲ್ಲಿ ಕೊಡಲಾಗಿದೆ ಸೇಮ್ ಅಂತ ಬಂದ್ರೆ ಈಗ ಏನ್ ಮಾಡ್ತೀವಿ, ಇಲ್ಲಿಗೆ ಬರ್ತೀವಿ ಸೆಲ್ಲಿಂಗ್ ಓವರ್ ಹೆಡ್ ಗೆ. ಇದು ಪರ್ ಯೂನಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. 100 rupees ಇದೆ. ಸೊ ಸೆಲ್ಲಿಂಗ್ ಓವರ್ ಹೆಡ್ ಇಲ್ಲಿಯೂ ಕೂಡ ನಾವು 100 rupees ಅಂತ ಬರ್ಕೋತೀವಿ. 1000 ಯೂನಿಟ್ ಗೆ ಇಂಟು ಮಾಡಿದಾಗ 1,00,000 rupees. ಯಾಕೆ ಯೂನಿಟ್ ಮೇಲೆ ತಗೊಂಡಿದ್ದೀನಿ ಅಂದ್ರೆ ಸ್ಟಾರ್ಟಿಂಗ್ ಹೇಳಿದ್ದೆ ನಾನು, ಮಟೀರಿಯಲ್, ವೇಜಸ್, ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಓವರ್ ಹೆಡ್, ಸೇಲ್ಸ್ ಯಾವಾಗಲೂ ಇವುಗಳನ್ನ ಪರ್ ಯೂನಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಇವುಗಳನ್ನ ಹೊರತುಪಡಿಸಿ ಉಳಿದಿದ್ದನ್ನ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಪರ್ಸೆಂಟೇಜ್ ಆಗಲಿ, ಸೇಮ್ ಬರೆಯೋದಿರ್ಲಿ, ಯಾವುದೇ ಸ್ಟೆಪ್ಸ್ ಇರಲಿ. ನೆಕ್ಸ್ಟ್ ಇದನ್ನ ಆಡ್ ಮಾಡ್ಕೊಂಡಾಗ 14,30,000. 1000 ಯೂನಿಟ್ಸ್ ಇದನ್ನ ಡಿವೈಡೆಡ್ ಬೈ ಮಾಡಿದಾಗ 1430. ಇನ್ನು ಪ್ರಾಫಿಟ್ ಅಥವಾ ಸೇಲ್ ಏನಿದೆ ಚೆಕ್ ಮಾಡ್ಕೋಬೇಕು. ಸೊ ಪ್ರಾಫಿಟ್ ಅಥವಾ ಸೇಲ್ ಬಗ್ಗೆ ನೋಡ್ಬೇಕಂದ್ರೆ ಸೇಲ್ಸ್ ಪ್ರೈಸ್ ವುಡ್ ರೆಡ್ಯೂಸ್ ಬೈ 200. ಸೊ ಸೇಲ್ಸ್ ಪ್ರೈಸ್ ನ 200 ರೂಪಾಯಿ ಕಡಿಮೆ ಮಾಡಬೇಕು. ಈಗೇನ್ ಮಾಡ್ತೀವಿ, ಕಾಸ್ಟ್ ಶೀಟ್ ನಲ್ಲಿರೋ ಪ್ರೈಸ್ ನೋಡ್ತೀವಿ ಎಷ್ಟಿದೆ 2000. ಎಷ್ಟು ರೆಡ್ಯೂಸ್ ಕಡಿಮೆ, ಇನ್ಕ್ರೀಸ್ ಅಂದ್ರೆ ಹೆಚ್ಚು, ರೆಡ್ಯೂಸ್ ಆಗ್ಬೇಕಾಗಿರೋದು ಎಷ್ಟು 200 rupees ರೆಡ್ಯೂಸ್ ಆಗಬೇಕು. ಸೊ ಅಲ್ಲಿ ಏನ್ ಮಾಡ್ತೀವಿ 1800 ತಗೋತೀವಿ. ಯಾಕಂದ್ರೆ 2000 ನಲ್ಲಿ 200 ನ ಡಿಡಕ್ಟ್ ಮಾಡಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಹಾಕ್ತಾ ಇದೀವಿ. ಸೊ 1800 ಇಂಟು 1000 ಯೂನಿಟ್ಸ್ ಗೆ 18 lakh rupees ಸೇಲ್ಸ್ ಆಗುತ್ತೆ. ಈಗ ಡಿಫರೆನ್ಸ್ ತೆಗಿತೀವಿ, 18 lakh ಮೈನಸ್ ಕಾಸ್ಟ್ ಆಫ್ ಸೇಲ್, ಅವಾಗ ಪ್ರಾಫಿಟ್ ಬರುತ್ತೆ 14,30,000. 3,70,000 ಪ್ರಾಫಿಟ್. 3,70,000 ಪ್ರಾಫಿಟ್ ನ ಡಿವೈಡೆಡ್ ಬೈ 1000 ಯೂನಿಟ್ ಮಾಡಿದಾಗ 370 ಪರ್ ಯೂನಿಟ್. ಈ ರೀತಿಯಾಗಿ ಕಾಸ್ಟ್ ಶೀಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಬಿಡಿಸ್ತೀವಿ. ಥಿಯರಿ ಏನಿರುತ್ತೆ, ಈ ಪ್ರಾಫಿಟ್ ಇನ್ ಪರ್ ಯೂನಿಟ್ ನೋಡಿ 400 ಇದೆ ಒಂದು ಟಿವಿ ಸೆಟ್ಸ್ ಗೆ. ಯಾವಾಗ 500 ಟಿವಿ ಸೇಲ್ಸ್ ಮಾಡುವಾಗ. 1000 ಟಿವಿ ಸೆಟ್ಸ್ ಸೇಲ್ ಮಾಡುವಾಗ ಇಲ್ಲಿ ಏನಿದೆ ಪರ್ ಯೂನಿಟ್ 370 ಇದೆ ಪ್ರಾಫಿಟ್ ಇನ್ ರೇಟ್. 400 ಇಂದ 370 30 rupees ಡಿಕ್ರೀಸ್ ಆಗಿದೆ. ಒಂದ್ ವೇಳೆ ಇನ್ಕ್ರೀಸ್ ಆಗಿದ್ರು ಕೂಡ ಅಥವಾ ಡಿಕ್ರೀಸ್ ಆಗಿದ್ರು ಕೂಡ ಥಿಯರಿ ಪ್ರಶ್ನೆ ಒಂದೇ ರೀತಿ ಬರುತ್ತೆ. ವಾಟ್ ಈಸ್ ದ ರೀಸನ್ ಫಾರ್ ಚೇಂಜ್ ಇನ್ ಪ್ರಾಫಿಟ್, ಯಾಕೆ ಪ್ರಾಫಿಟ್ ನಲ್ಲಿ ಬದಲಾವಣೆ ಆಗಿದೆ. ನೀವು ಬರಿಬೇಕಾಗಿರೋ 3 ವಾಕ್ಯ.
material prices, wages prices and expenses prices, material changes, wages price changes, expenses changes, overhead changes affects profit. So profit changed in the cost sheet and estimated cost sheet. ಮಟೀರಿಯಲ್ನ ಬದಲಾವಣೆ, ಕೂಲಿಯಲ್ಲಿನ ಬದಲಾವಣೆ, ಖರ್ಚಿನಲ್ಲಿನ ಬದಲಾವಣೆ, ವೆಚ್ಚಗಳಲ್ಲಿನ ಬದಲಾವಣೆ, ಓವರ್ ಹೆಡ್ಸ್ ನಲ್ಲಿ ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್, ಈ ಓವರ್ ಹೆಡ್ ಗಳಲ್ಲಿನ ಬದಲಾವಣೆಯಿಂದಾಗಿ ಪ್ರಾಫಿಟ್ ನಲ್ಲಿ ಬದಲಾವಣೆ ಉಂಟಾಗಿದೆ ಅಂತ ಒಂದು ವಾಕ್ಯ ಬರೀಬೇಕು. ಸೊ ಈ ರೀತಿಯಾಗಿ ಕಾಸ್ಟ್ ಶೀಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮೇಲೆ ಪ್ರಾಬ್ಲಮ್ ಕೇಳಿದಾಗ ನೀವು ಉತ್ತರವನ್ನ ಬರೀಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನ ಪ್ರಾಬ್ಲಮ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.